ನದಿ ಪೇ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ನಮಸ್ಕಾರಪ್ಪ ನಾವುಡ್ರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಎದ್ದು ನಾ ಇದ್ದವ ಡ್ಯೂಟಿ ಚಾಲೂ ಮಾಡಿದ್ನಿ. ಆಮೇಲೆ ಡ್ಯೂಟಿ ಚಾಲೂ ಮಾಡೋದಕ್ಕೆ ಒಂದು ರೈಡ್ ಬಿತ್ತು, ಪಿಕಪ್ ಮಾಡೋಕ್ಕಂತ ಹೊಂಟಿದ್ನಿ. ಹೋಗೋದರ್ಯಾಗ ಹಂಗೆ ಚಹಾ ಕುಡ್ಕೊಂಡು ಅಲ್ಲೇ ಫಸ್ಟ್ಗೆ ಚಹಾ ಕುಡ್ಕೊಂಡು ಹೊಂಟಿ ನಾನು. ಹಂಗೆ ಹೋಗಿ ಕಸ್ಟಮರ್ಗೆ ಬಂದನು ಬಾ ತನ್ನಿ, ಕಸ್ಟಮರು ಬಂದ ಪಿಕಪ್ ಮಾಡ್ಕೊಂಡು ಹೋಗ್ಬೇಕಾರೆ ಹಂಗೆ ಕಸ್ಟಮರ್ ಏನೋ ಫುಲ್ ಆರಾಮಿಲ್ಲ ಅಂತ, ಅವಾಗ ಫುಲ್ ಸೀರಿಯಸ್ ಆಗಿತ್ತು ಅಂತ ಅದನ್ನ ಮಾತಾಡತ್ತಿದ್ದವ್ರು ಮನೆಯವ್ರ ಜೊತೆ ಫೋನ್ ಹಚ್ಚಿ. ಆಮೇಲೆ ಜರ ಕ್ಲೋಸ್ ಅದ ಮಾತಾಡಕತ್ತ ನನ್ನ ಜೊತೆನೂ. ಹಂಗೆ ಮಾತಾಡ್ಕೋತ ಹೊಂಟು ಇಬ್ಬರು ಸೇರಿ. ಕ್ವಶನ್ದಾಗ ಹಚ್ಚಿ ಮಾತಾಡತ್ತೀನಿ ಅಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ನಾವು ಅಂದ ನನಗೆ ಸರ್ ಎಲ್ಲ ಏನು ಅನ್ನಕ್ಕೆ ಹೋಗ್ಬೇಡ, ನಾನು ನಿನ್ನ ಏಜ್ದವ ಅದನು, ನನ್ನ ಜೊತೆ ನಿನ್ನ ಫ್ರೆಂಡ್ಸ್ ಜೊತೆ ಹಂಗೆ ಮಾತಾಡ್ತಿಲ್ಲ ಹಂಗೆ ಮಾತಾಡತ್ತಂದ. ಅದಕ್ಕಾಗಿ ಹಾಂ ಅಂತೇಳಿ ಹಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾನು. ಆಮೇಲೆ ನಾನು ಹೊಂಟ್ನಿ ತೀಮ್ ರೈಲ್ವೆ ಸ್ಟೇಷನ್ ನಿಯರ್ ಬಂದು ಅವನ ಡ್ರಾಪ್ ಮಾಡ್ಬೇಕಂತಂದು ಡ್ರಾಪ್ ಮಾಡಿನಿ. ಆಯ್ತು ಅವ ಬರ್ತಾನತ್ತಂದ. ಆಯ್ತು ನಾ ಹೋಗಿ ಬಾತೈನಿ, ಮತ್ತು ಬಂದ್ಮೇಲೆ ಕಾಲ್ ಮಾಡ್ತಾನಂತಂದ, ನಂಬರ್ ತೊಗೊಂಡ. ಆಮೇಲೆ ಬಿಟ್ಟು ಹಂಗೆ ತೆಳಗೆ ಬನ್ನಿ, ಯಾರು ಸಿಗ್ತಾರೋ ನೋಡಿ, ಯಾರು ಕಸ್ಟಮರ್ ಇದ್ದಾರೋ ಏನೋ ಎಲ್ಲ ನೋಡ್ಕೊಂಡು ಯಾರು ಸಿಗಲಿಲ್ಲ ಅಂತೇಳಿ ನಾ ಏನು ಮಾಡೀನಿ, ಚಹಾ ಕುಡಿಬೇಕಂತ ಹೊಂಟಿದ್ನೇನು. ಚಹಾ ಕುಡ್ದು ಒಂದು ಸಮೋಸ ತಿಂದು ಆಮೇಲೆ ನಾನು ಮತ್ತು ಒಂದು ರೈಡ್ ಬಿತ್ತು, ಅವ್ರನ್ನ ಪಿಕಪ್ ಮಾಡೋಕ್ಕಂತ ಹೊಂಟ್ನಿ. ಅವ್ರನ್ನೂ ಪಿಕಪ್ ಮಾಡ್ಕೊಂಡು ಎಲ್ಲರೂ ಸೇರಿ ಹೋಗ್ಬೇಕಾದ್ರೆ ಒಂದು ಘಟನೆ ನಡೀತಿ. ಏನಪ್ಪ ಅಂತಂದ್ರೆ ರಸ್ತೆ ಮೇಲೆ ದನ ಕರುಗಳಂತ ಇರ್ತಾವೆ, ಅದ್ರ ಮೇಲೂ ಸ್ವಲ್ಪ ಕರ್ನೆ ತೋರಿಸ್ರಿ ಬೇಕಂತ ಒಬ್ಬ ಅಜ್ಜ ಏನು ಮಾಡಿದಪ್ಪ ಅಂತಂದ್ರೆ ಹೋಗಿ ಆಕಳಿಗೆ ಗುದ್ದಿದ. ಪಾಪ ಅದು ಮಲ್ಕೊಂಡಿತ್ತು, ಆಕಳಿಗೆ ಗುದ್ದಿದ. ಅದಕ್ಕೆ ರಗದ್ ಬರಾಕಾಯ್ತು. ಅಲ್ಲೊಂದು ಸ್ವಲ್ಪ ತರಿಬಿ ನಿಂತು ಮಾತಾಡ್ಸಿದ್ದು ಹೇಳಿದ್ದು ಅವಂಗೆ, ಇನ್ನು ಮುಂದೆ ಸಮಾಧಾನಲೇ ಓಡಿಸ್ತು ಬಾ, ನೀನು ಹೆಂಗೆ ಒಂದು ಜೀವ ಆಯ್ತಲ್ಲ ಅದ್ರದ್ದು ಹಂಗೆ ಒಂದು ಜೀವ ಇರುತ್ತಂತ ನಾನು ಹೇಳಿ ಅಂತ ಅವ ಹ್ಞೂ ಅಂತಂದ. मौसम भी ठीक था, बस थोड़ी सी धूप आती तो ऐसा लगता है भोजन, बाकी तो मस्त. ಹಂಗೆ ನಾನು ಅವ್ರಿಗೆ ನಂದೊಂದು ವಿಡಿಯೋ ಮಾಡಂತೀನಿ. ಹಿಂಗೆ ವಿಡಿಯೋ ಮಾಡಿದಾರೆ ನಂದು ಹಂಗೆ ಒಂದು 2 ನಿಮಿಷ ಗಾಡಿ ಸೈಡ್ಗೆ ಹಾಕಿದ್ನಿ, ವಿಡಿಯೋ ಅಂತ ತೊಗೊಂಡು ಗಾಡಿದ. ಹಂಗೆ ಮತ್ತು ಕಸ್ಟಮರ್ ಪಿಕಪ್ ಮಾಡಿ ಹಂಗೆ ಹೋಗ್ತಾಯಿದ್ದು. ಹಂಗೆ ಆರಾಮಾಗಿ ಮಾತಾಡ್ಕೊತ ಅವರು ಫುಲ್ ಕಾಮಿಡಿ ಆಗಿದ್ದರು. ವಿಡಿಯೋ ಮಾಡು ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ. ಆಮೇಲೆ ಅವ್ರು ವಿಡಿಯೋ ಮಾಡ್ಕೊಂಡು ಆಮೇಲೆ ಸಮಾನಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಕಸ್ಟಮರ್ ಡ್ರಾಪ್ ಮಾಡಿ ಅವ್ರದ್ದು ಕ್ಯಾಶ್ ಕಲೆಕ್ಷನ್ ಇತ್ತು. ಆಮೇಲೆ GPay ಮಾಡಿಸ್ಕೊಂಡು ಹಂಗೆ ಮತ್ತು ಬೇರೆ ಕಡೆ ಪಿಕಪ್ ಮಾಡಕ್ಕೆ ಹೊಂಟಿದ್ದೀನಿ ನೋಡ್ರಿ. ಪೈತಿ ಕಳ್ಳಾನ ಪವನೇರ ಹೆಂಗೋ ಮಾತಾಡಿರಿ ಎಲ್ಲ ನೆನಪೈತಿ ಕಳ್ಳಾನ ಪವನೇರ. ಬೆಳೆದ ತೋರಿಸಿ ನಿ ಮುಂದ ಬಂದ ನೀವು ಮಾಡುವಂಗ ನಮಸ್ಕಾರ. ಬೆಳೆದ ತೋರಿಸಿ ನ ಮುಂದ ಬಂದ ನೀವು ಮಾಡುವಂಗ ನಮಸ್ಕಾರ. ಸಾಲ ಕೇಳಿದರ 500 ಕೊಡಲಿಲ್ಲ ಎತ್ತೋರ ಸಾವುಕಾರ. ಸಾಲ ಕೇಳಿದರ 500 ಕೊಡಲಿಲ್ಲ ಎತ್ತೋರ ಸಾವುಕಾರ. ಕಾರಿನ್ಯಾಗ ತಿರುಗತನ ಅವನ ಮುಂದಣ ಇಲ್ಲದಂಗ ತರಕಾರ. ಬೆರಗಾಗುವಂಗ ಬೆಳೆದ ನಿಂತನ ನಿಮ್ಮ ಪಾರ್ಟಿ ಸರ್ಕಾರ. ಇವ್ರನ್ನ ಕಸ್ಟಮರ್ನ ಪಿಕಪ್ ಮಾಡಿ ಪರ್ವಾರಿಂದಿಂದ ಪಿಕಪ್ ಮಾಡ್ಕೊಂಡು ಹಂಗೆ ಕಲ್ಲಂಗೂಡ್ ತಕ್ಕ ಡ್ರಾಪ್ ಮಾಡಿ ಇವ್ರ ಜೊತೆನೂ ಹಂಗೆ ಮಾತಾಡ್ಕೊತ ಇದು ಮಾಡ್ಕೊಂಡು ಹೋದ್ನಿ. ಅವ್ರೇನು ಅಷ್ಟೊಂದು ಸರಿಯಾಗಿ ಮಾತಾಡತ್ತಿರಲಿಲ್ಲ, ಯಾಕಂದ್ರೆ ಅವ್ರು ಮಾತಾಡೋ ಭಾಷೆ ನನಗೆ ಅರ್ಥ ಆಗ್ತಿರ್ಕಿಲ್ಲ. ಅವ್ರು ನನ್ನ ಯೂಟ್ಯೂಬ್ ID ತೊಗೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿದರು. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ರು, ಅವ್ರನ್ನ ಡ್ರಾಪ್ ಮಾಡಿ ಮತ್ತೊಬ್ಬರನ್ನ ಪಿಕಪ್ ಮಾಡ್ಕೊಂಡು ಇವ ಮಣಿಪುರದವ ಅಂತ ನೋಡ್ರಿ ಇವ. ಆಮೇಲೆ ಇವ್ರ ಜೊತೆ ಮಾತಾಡಕತ್ತಿ ನೀವು ಏನೇನು ಹೇಳಕತ್ತ ಗೋವಾದ ಅದು ಇದು ಅಂತೇಳಿ. ಆಯ್ತಪ್ಪ ಅಂತ ನಾನು ಕೇಳ್ಕೊಂತ ಏನು ಹೇಳ್ತಾ ಅದಕ್ಕೆಲ್ಲ ಹ್ಞೂ ಅನ್ಕೊಂತ ಹೊಂಟಿದ್ನಿ. ಯಾಕಂದ್ರೆ ಅವ್ನಿಗೂ ಅಷ್ಟೊಂದು ಹಿಂದಿ ಪಕ್ಕ ಬರ್ತಿರ್ಕಿಲ್ಲ, ನನಗೂ ಅಷ್ಟೊಂದು ಹಿಂದಿ ಮೊದಲು ಬರಲ್ಲ. ಅದನ್ನ ಇಬ್ಬರು ಮ್ಯಾನೇಜ್ ಮಾಡ್ಕೊಂತ ಹೊಂಟ್ಬಿಟ್ಟಿದ್ದು ನೋಡ್ರಿ. ಇವ ಏನು ಹೇಳ್ತಾನೆ ನನಗೆ ಅರ್ಥ ಆಗುವತ್ತ, ನಾ ಏನು ಹೇಳ್ತಾನೆ ಅಂತೇಳಿ ಅವಾಗ ಅರ್ಥ ಆಗುವತ್ತ. ಒಟ್ಟು ಏನೇನು ಹೇಳ್ಕೊತ ಹೊಂಟದಕ್ಕೆ ನಾನು ಎಲ್ಲ ಬರೀ ಹ್ಞೂ ಅನ್ಕೋತ ಹೊಂಟೀನಿ ನೋಡ್ರಿ. ಒಟ್ಟು गर्मी के मौसम में क्या होता है, सब लोग आपका वो लोग बीच पे या नदी पे वो लोग आपको नहाने के लिए वो होता है. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ,